ಏನಿರುತ್ತಪ್ಪ, ಏನು ನಾವೇನು ಆಸ್ತಿ ಫೈಟ್ ಮಾಡುವ? ಇಲ್ಲ ನಮ್ಮ ಮಧ್ಯೆ ಏನೂ ಇಲ್ಲ, ಎಲ್ಲ ಸ್ವಲ್ಪ ಏನಿಲ್ಲ. ನಾವು ಯಾವುದೋ ಫೋಟೋ ಶೂಟ್ ಮಾಡ್ಬೇಕಾದ್ರೆ ಇಬ್ಬರು ಕಿತ್ತಾಡ್ತಾ ಇರ್ತೀವಿ. ಅಂದರೆ ಈ ಎಕ್ಸ್ಪ್ರೆಷನ್ ಇಷ್ಟ, ಇದಿಷ್ಟ, ಈ ಫೋಟೋ ಇಷ್ಟ, ಇದಿಷ್ಟೇ ನಮ್ಮ ಮಧ್ಯೆ. ಅಂದರೆ ಸಿನಿಮಾದಲ್ಲಿ ಮ್ಯಾಟ್ನಿದಲ್ಲಿ ಓದಿತ್ತು ನಮಗೆ, ಅಯೋಗ್ಯದಲ್ಲಿ ಓದಿತ್ತು ನಮಗೆ, ಈಗಲೂ ಅದೇ ಇದೆ ಅಷ್ಟೇ, ಬೇರೆ ಏನಿಲ್ಲ. ಅಲ್ಟಿಮೇಟ್ಲಿ ಸಿನಿಮಾಗೋಸ್ಕರನೇ ಕಿತ್ತಾಡ್ತಿರೋದು. ನೀವು ಎಲ್ರಿಗೂ ಗೊತ್ತಿದೆ ಇವ್ರದ್ದು ಕಾಟ ಜಾಸ್ತಿ ಇರುತ್ತೆ ಅಂತ. ಎಲ್ರಿಗೂ ಗೊತ್ತು, ನಮ್ಮೊಬ್ರಿಗೆ ಇಲ್ಲ, ಇವರಿಬ್ಬರಿಗೆ ಇಲ್ಲ, ಇಲ್ಲಿರೋ ಎಲ್ಲ ಮಾಧ್ಯಮದವ್ರಿಗೂ ಗೊತ್ತು ಎಷ್ಟು ಕಾಟ ಕೊಡ್ತಾರೋ ಅವರು ಅಂತ. ಮೇಡಮ್ ನಾಳೆ ಪೋಸ್ಟ್ ಮಾಡಬೇಕು, ಮೇಡಮ್ ಇದು ಮಾಡಬೇಕು. ಅದೆಷ್ಟು ಜನ ಬ್ಲಾಕ್ ಮಾಡಿದಾರೋ ನಂಬರ್ನ ಅಷ್ಟು ಬ್ರಾಡ್ಕಾಸ್ಟ್ ಮಾಡ್ತಿರ್ತಾರೆ. ಬಟ್ ಎಂಡ್ ಆಫ್ ದ ಡೇ ನಾವು ಕಿತ್ತಾಡ್ತಿರೋದು ಸಿನಿಮಾಗಾಗಿ, ಸಿನಿಮಾಗೋಸ್ಕರ, ಬಿಕಾಸ್ ಸಿನಿಮಾ ಚೆನ್ನಾಗಿ ಬರಲಿ ಅಂತ. ನಮ್ಮ ಪರ್ಸನಲ್ ಲೈಫಲ್ಲಿ ನಾವೇನು ಕಿತ್ತಾಡೋಣ, ವಿ ಆಲ್ ಆರ್ ವೆರಿ ಗುಡ್ ಫ್ರೆಂಡ್ಸ್ ಅಲ್ವಾ? ಅಲ್ಲ ನೀವು ಅಮ್ಮ, ನೀವು ಫಸ್ಟ್ ಒಂದು ಮದುವೆ ಮಾಡಿಸಿ ಅವನಿಗೆ, ದಯವಿಟ್ಟು ಇವನ್ನ ಟಾರ್ಚರ್ ತಪ್ಪುತ್ತೆ. ನಮಗೆ ಬೆಳಗಾನ ಕಾಲ್ ಮಾಡೋ ಟಾರ್ಚರ್ ತಪ್ಪುತ್ತೆ. 24x7 ನಮಗೆ ಕೊಡ್ತಾ ಇರ್ತಾನೆ ಕಾಟ. ಸಾರ್ ಇದಾಗಬೇಕು, ಅದಾಗಬೇಕು, ಅರಚಿತ್ ಅವ್ರಿಗೂ ನನಗೂ ಸೇರ್ಕೊಂಡು ಕಾಟ ಕೊಡ್ತಾ ಇರ್ತಾನೆ. ದಯವಿಟ್ಟು ಮದುವೆ ಮಾಡಿಸ್ಬಿಡಿ, ಸರಿ ವಯಸ್ಸಿದೆ. ಮಹೇಶನ್ನ ಸಹಿಸ್ಕೊಂಡು ನಾವೆಲ್ಲ ಸಿನಿಮಾ ಮಾಡ್ತಾ ಇದ್ದೀವಿ, ನೀವು ಯೋಚನೆ ಮಾಡ್ಕೊಳ್ಳೋರಿಗೆ. ಆಂಟಿ ಅಮ್ಮ ನಮಗೆ ಎಷ್ಟು ಇದಿದೆ ಗೊತ್ತಾ ನಿಮಗೆ ಹೇಳೋದಕ್ಕೆ ಕಂಪ್ಲೇಂಟ್ಸು. ಇಷ್ಟಿಷ್ಟು ಉದ್ದ ಮೆಸೇಜ್ ಕಳಿಸ್ತಾರೆ, ಇಮೋಷನಲ್ ಮೆಸೇಜು. ನಾವು ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ ಅಂದರೆ ಇಷ್ಟು ಮೆಸೇಜ್ ಬರುತ್ತೆ ನಮಗೆ. ಅದಕ್ಕೆ ನಾವು ಮಾಡಲೇಬೇಕಾಗತ್ತೆ. ನಾನು ಹೇಳೋದಲ್ಲ, ಎಲ್ರಿಗೂ ಗೊತ್ತಿಲ್ಲಿರೋ ಮಾಧ್ಯಮದವ್ರಿಗೆ. ಓವರ್ ಟು ಯು. ಇನ್ನೂ ಹುಡುಗಿ ಹುಟ್ಟಿಲ್ಲ, ಹುಟ್ಟಿದ ಮೇಲೆ ನೋಡ. ಅವಳಿಗೆ 18 ವರ್ಷ ಆಗಿ ಆಮೇಲೆ ನೋಡೋಣ. ಆಗಲಿ ಮೇಡಮ್, ದೇವ್ರ ಸನ್ನಿಧಿದ್ರೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಯೋಗ್ಯ 4 ಟೈಮಲ್ಲಿ ನೋಡ್ಕೊಳ್ಳೋಣ. ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ. ಈ ಟಾರ್ಚರ್ ಕಂಟಿನ್ಯೂ ಆಗುತ್ತೆ. ನಾನು ಇನ್ನು ಸೆಪ್ಟೆಂಬರ್ ತನಕ ತಗೊಂಡು ಹೋಗ್ತೀನಿ. ಸಹಿಸ್ಕೊಳ್ಳಿ. ನಾನು ಪ್ರೊಡ್ಯೂಸರ್ಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮೆಸೇಜ್ ಕಳಿಸೋದು. ಯಾಕಪ್ಪ ಇಷ್ಟು ಕಳಿಸ್ತೀನಿ ಅಂತಾರೆ. ಬಟ್ ಇನ್ಫಾರ್ಮ್ ಗೊತ್ತಾಗಬೇಕು, ನಾನು ಏನು ಕಳಿಸ್ತೀನಿ, ಏನು ಮಾಡ್ತೀನಿ ಅದು ಟ್ರಾನ್ಸ್ಪರೆಂಟ್ ಆಗಿರಬೇಕಾಗುತ್ತೆ ಪ್ರತಿಯೊಬ್ಬರ ಹತ್ರ. ಯಾಕೆ ಹತ್ರ ಅವರು ನಂಬಿ ದುಡ್ಡು ಹಾಕ್ತಾರೆ. ನಾವು ಇವಾಗ ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಅಕ್ಕನೋ ತಂಗಿನೋ ಅಥವಾ ಅಣ್ಣ ತಮ್ಮದು ಯಾರು ಬಿಸ್ನೆಸ್ ಮಾಡ್ತೀನಿ ಅಂದರೆ ಒಂದು 5 ಲಕ್ಷ ಕೊಡ್ಬೋದು, ಸಿಮೆಂಟ್ ಅಂಗಡಿನೋ ಏನೋ ಹಾಕೋ ಅಂತ. ನಾವು ಪೇಪರಲ್ಲಿ ಸುಳ್ಳು ಬರೆದಿರ್ತೀವೋ ನಿಜ ಬರೆದಿರ್ತೀವೋ ಕತೆನ, ಅದನ್ನು ನಂಬಿ ಬ್ಲೈಂಡಾಗೆ 10 ರಿಂದ 12 ಕೋಟಿ ರೂಪಾಯಿ ದುಡ್ಡು ಹಾಕ್ತಾರೆ ಅಂದರೆ ಅವರು ತಂದೆ ಅಷ್ಟೇ ಸಮಾನ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ಕೊನೆಯದಾಗಿ ಗ್ರೂಪ್ ಫೋಟೋಗೆ ನಾನು ಎಲ್ಲರನ್ನೂ ಕರೀತಾ ಇದ್ದೀನಿ, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.